ಎಲ್ರಿಗೂ ನಮಸ್ಕಾರ. ಪರಮಾತ್ಮ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು 3 BHK ಹೌಸ್ಗೆ ಒಂದು ಸ್ವಿಚ್ ಪ್ಲೇಟ್ ಕನೆಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇದು ಒಂದು ಮೈನ್ ಡಿ ಬಿದು ಆಲ್ರೆಡಿ MC ಫಿಕ್ಸ್ ಮಾಡಿಬಿಟ್ಟು ಆಲ್ರೆಡಿ DB ಡ್ರೆಸ್ಸಿಂಗ್ ಸಮೇತ ಮಾಡಿದ್ದಾರೆ, ಡೋರ್ ಸಮೇತ ಫಿಕ್ಸ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟು ಬಂದ್ಬಿಟ್ಟು TV ಆ್ಯಂಡ್ ಡಾಟಾ ಪಾಯಿಂಟದು ಡ್ರಾ ಬಾಕ್ಸು ಬಂದ್ಬಿಟ್ಟು ಆಲ್ರೆಡಿ ನಾವು ಸ್ವಿಚ್ಚು ಸಾಕೆಟ್ ಆಲ್ರೆಡಿ ಎಲ್ಲ ರಿಮೂವ್ ಮಾಡ್ಕೊಂಡಿದ್ವಿ. ಒಂದು 5 mm ಸ್ವಿಚ್ಚು, 5 mm ಸಾಕೆಟು, 15 mm ಸ್ವಿಚ್ಚು, 15 mm ಸಾಕೆಟು, TV ಆ್ಯಂಡ್ ಡಾಟಾ ಪಾಯಿಂಟ್, ರೆಗ್ಯುಲೇಟ್ರು, 2 ವೇ ಸ್ವಿಚ್ಚು, ಇಷ್ಟು ಐಟಮು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಬಂದ್ಬಿಟ್ಟು ಒಂದು 1 ಮಾಡಲ್, 2 ಮಾಡಲ್, 3 ಮಾಡಲ್, 4 ಮಾಡಲ್, 6 ಮಾಡಲ್ ಇಷ್ಟು ಪ್ಲೇಟು ನಾವು ಇಲ್ಲಿ ಫ್ಲ್ಯಾಟಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿ, ಪ್ಲೇಟ್ಗೆ ಸ್ವಿಚ್ ಆ್ಯಂಡ್ ಸಾಕೆಟ್ ಅಸೆಂಬ್ಲಿ ಅಂತ ಮಾಡ್ಕೊಂಡಿದ್ದೀವಿ. ಮಾಡಿಬಿಟ್ಟು ಕನೆಕ್ಷನ್ ಸಮೇತ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಪ್ಲೇಟ್ ಕನೆಕ್ಷನ್ ಮಾಡೋಣ ಅಂತ ಬಂದಿವಿ. ಪ್ಲೇಟ್ ಕನೆಕ್ಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ DBಯಿಂದ ಬಂದಿರುವಂಥ ಮೈನ್ ಸರ್ಕ್ಯೂಟ್ಗೆ ಫೆರೂಲ್ ಅಂತ ಕಂಪಲ್ಸರಿ ಹಾಕಲೇಬೇಕು. DBಯಿಂದ ಬಂದಿರುವಂಥ ಯಾವುದೇ ಸರ್ಕ್ಯೂಟ್, ಹೀಟಿಂಗ್ ಸರ್ಕ್ಯೂಟ್ ಇರ್ಬೋದು, ಲೈಟ್ನಿಂಗ್ ಸರ್ಕ್ಯೂಟ್ ಇರ್ಬೋದು, ಎಲ್ಲ ಸರ್ಕ್ಯೂಟ್ಗೂ ನಾವಿಲ್ಲಿ ಫೆರೂಲ್ ಹಾಕ್ಬಿಟ್ಟು ಆಮೇಲೆ ಸ್ವಿಚ್ ಕನೆಕ್ಷನ್ನು ಮಾಡಲೇಬೇಕಾಗುತ್ತೆ. AC-ಗೂ ಅಷ್ಟೇ ಅಥವಾ ಲೈಟಿಂಗ್ ಸರ್ಕ್ಯೂಟ್ಗೂ ಅಷ್ಟೇ, DBಯಿಂದ ಬಂದಿರುವಂಥ ಸರ್ಕ್ಯೂಟ್ಗೆ. ಏನಕ್ಕೆ ಅಂದರೆ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಮಗೆ ಇದೇ ಸರ್ಕ್ಯೂಟೇ ನಮಗೆ ಪ್ರಾಬ್ಲಮ್ ಆಗಿದೆ ಅನ್ನೋ ಉದ್ದೇಶಕ್ಕೆ ನಾವಲ್ಲಿ ಐಡೆಂಟಿಫೈ ಸಿಗುತ್ತೆ ನಮಗೆ ಬೇಗ. ಇದು ಫೆರೂಲ್ ನಂಬರ್ ಏನಾಗಿದೆ, ಒಂದು P1, P2 ಆ ಥರ ಹಾಕಿರ್ತೇವಲ್ಲ, ಅದ್ರ ಪ್ರಕಾರನೇ ಅಲ್ಲಿ DBಯಲ್ಲಿ ಸಮೇತ ಇದೇ ಥರನೇ ಒಂದು ಫೆರೂಲ್ ನಂಬರ್ ಹಾಕಿರ್ತೀವಿ. ಆ ಫೆರೂಲ್ ನಂಬರ್ ತಗೊಂಡು ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡಿಬಿಟ್ಟು ಬೇಗ ಅಲ್ಲಿ MCB ಆಫ್ ಮಾಡ್ಬೋದಾಗ್ಬೋದು. ಮತ್ತು ರಿಪೇರಿ ಬಂದಾಗ ಎಲೆಕ್ಟ್ರಿಷಿಯನ್ ಬಂದು ಆಫ್ ಮಾಡೋಕ್ಕಾಗ್ಬೋದು. ಅವ್ರಿಗೆ ಬೇಗ ಈಸಿಯಾಗಿ ನಾವು ಅಲ್ಲಿ ಐಡೆಂಟಿಫೈ ಅಂತ ಸಿಗುತ್ತೆ. ಅದೇ ಉದ್ದೇಶಕ್ಕೆ ನಾವಿಲ್ಲಿ ಫೆರೂಲ್ ಅಂತ ಕಂಪಲ್ಸರಿ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಡಾಟಾ ಪಾಯಿಂಟ್ಗೆ ಒಂದು 3 ಮಾಡಲ್ ಬಾಕ್ಸು ಲೂಪಿಂಗ್ ಆಗಿದೆ ನೋಡಿ, ಸರ್ಕ್ಯೂಟ್ ಸಮೇತ. ಪ್ಲಸ್ ಇಲ್ಲಿ ಬಾಡಿ ಅರ್ಥಿಂಗ್ ಸಮೇತ ನೋಡಿ, ಎಲ್ಲ ಬಾಕ್ಸಲ್ಲಿ ಇದೇ ಥರನೇ ಕಂಪಲ್ಸರಿ ಕೊಡಲೇಬೇಕು. ಎಲ್ಲ ಬಾಕ್ಸಲ್ಲಿ ಸಮೇತ ಒಂದು ಅರ್ಥಿಂಗ್ ಪಾಯಿಂಟು ಬಾಡಿಗೆ ಅಂತೂ ಕಂಪಲ್ಸರಿ ಕೊಡಲೇಬೇಕು. ಇಲ್ಲಿ ಬಂದ್ಬಿಟ್ಟು TV ಪಾಯಿಂಟು, TVಗೆ 2 ಸ್ವಿಚ್, 2 ಸಾಕೆಟ್, 6 ಮಾಡಲ್ ಬಾಕ್ಸ್ ಹಾಕಿದ್ವಿ. ಮತ್ತು ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ನಿಮ್ಗೆ ಅರ್ಥಿಂಗ್ ಪಾಯಿಂಟ್ ಅಂತ ಕಂಪಲ್ಸರಿ ಬಾಕ್ಸ್ಗೆ ಕೊಡಲೇಬೇಕು. ಇಲ್ಲಿ ಒಂದು TV ಒಂದು ಪಾಯಿಂಟ್ ಅಂತ ಹಾಲಲ್ಲೇ ಎಳೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಹೋದರೆ ಡೈನಿಂಗ್ ಟೇಬಲ್ ಪಾಯಿಂಟು, ಇಲ್ಲಿ ಒಂದು ಲೈಟು, ಒಂದು ಫ್ಯಾನ್ ಇದೆ. ಇಲ್ಲಿ ಹೋದರೆ ಕಿಚನ್ ಎಂಟ್ರಿ ಲೈಟ್ ಪಾಯಿಂಟ್ ಇದೆ ಕಿಚನಲ್ಲಿ, ಮತ್ತು ಒಂದು ಯುಟಿಲಿಟಿ ಏರಿಯಾದಲ್ಲಿ ಒಂದು. ನೆಕ್ಸ್ಟ್ ಹೋದರೆ ಇಲ್ಲಿ ಚಿಮ್ನಿ ಹಬ್ಗೆ ಪಾಯಿಂಟು 2 ಮಾಡಲಲ್ಲಿ. ನೆಕ್ಸ್ಟ್ ಇಲ್ಲಿ 6 ಮಾಡಲು ಚಿಮ್ನಿ, ಇದು ಓವನ್ನು, ಮೈಕ್ರೋವೇವ್ಗೆ. ಇಲ್ಲಿ ಮಿಕ್ಸಿ ಪಾಯಿಂಟ್ಗೆ 3 ಮಾಡಲು. ನೆಕ್ಸ್ಟ್ ಇಲ್ಲೋದರೆ ಆಕ್ವಾಗಾರ್ಡ್ ಪಾಯಿಂಟು 3 ಮಾಡಲು. ನೆಕ್ಸ್ಟ್ ಇಲ್ಲೋದರೆ ವಾಷಿಂಗ್ ಮಿಷಿನ್ ಪಾಯಿಂಟು 3 ಮಾಡಲು. ಇದು ಪ್ಲಮ್ಮಿಂಗ್ ಲೈಟ್ ಪಾಯಿಂಟು ಕೊಟ್ಟಿದ್ದಾನೆ ನೋಡಿ. ಫ್ರಿಜ್ ಪಾಯಿಂಟ್ಗೂ ಕಾಣ್ತಿದ್ದಲ್ಲಿ ಇಲ್ಲಿ ಆಲ್ರೆಡಿ 15 amps ಕೊಟ್ಟಿದ್ವಿ. ಇಲ್ಲಿ ಬಂದ್ಬಿಟ್ಟು ಫೆರೂಲು, DBಯಿಂದ ಬಂದಿರುವಂಥ ಸರ್ಕ್ಯೂಟಿಗೆ ಕಂಪಲ್ಸರಿ ಇಲ್ಲಿ ಫೆರೂಲ್ ಐಡೆಂಟಿಫೈ ಮಾಡಲೇಬೇಕಂತ ಹಾಕ್ಲೇಬೇಕು. ಮತ್ತು ವಿತ್ ಅರ್ಥಿಂಗ್ ಪಾಯಿಂಟು ಕೊಟ್ಟಿದೆ ನೋಡಿ. ಬಾಡಿಗೆ ಕಂಪಲ್ಸರಿ ಇಲ್ಲಿ ಅರ್ಥಿಂಗ್ ಕೊಡಲೇಬೇಕು. ನೆಕ್ಸ್ಟ್ ಹೋದರೆ ಇಲ್ಲಿ ಟಾಯ್ಲೆಟ್ ಎಂಟ್ರಿಯಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ಗೆ ಒಂದು ಪಾಯಿಂಟು, ಒಂದು ಸೀಲಿಂಗಲ್ಲಿ ಲೈಟ್ ಮಾಡಿ ಒಂದು 3 ಮಾಡಲ್ ಬಾಕ್ಸು ಇಲ್ಲಿ ಕೊಟ್ಟಿದ್ದೀವಿ. ಇನ್ನು ಎಂಟ್ರಿ ಹೋಗ್ತಾನೆ ಇಲ್ಲಿ ಇದು ಕೊಟ್ಟಿದ್ದೀವಿ, ಒಂದು ಗೀಜರ್ ಪಾಯಿಂಟ್ಗೆ ಲೈಟ್ ಪಾಯಿಂಟ್ ಎಲ್ಲ ಕನೆಕ್ಷನ್ನ ಇಲ್ಲಿ ಕೊಟ್ಟಿದ್ದೀವಿ ನಾವಿಲ್ಲಿ. ಇಲ್ಲೋದೇ ಮಾಸ್ಟರ್ ಬೆಡ್ರೂಮಲ್ಲಿ ಎಂಟ್ರಿ ಬರ್ತಾನೆ ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಲೈಟ್ ಪಾಯಿಂಟ್ ವಿತ್ 2 ವೇ ಸರ್ಕ್ಯೂಟು. ಇಲ್ಲೋದರೆ ಟಾಯ್ಲೆಟ್ಗೆ ಲೈಟ್ ಪಾಯಿಂಟು ಕನೆಕ್ಷನ್ನು, ಮತ್ತು ಇಲ್ಲಿ ಗೀಜರ್ಗೆ ವೈರ್ ಬಂದಿದೆ, ಫೆರೂಲ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ TV ಪಾಯಿಂಟು, TV ಪ್ಲಸ್ ಅಲ್ಲಿ 6 ಮಾಡಲು ಬಾಕ್ಸ್ ಇದೆ ಆಲ್ರೆಡಿ. ನೆಕ್ಸ್ಟ್ ಆದರೆ ಇಲ್ಲಿ ಸ್ಟಡಿ ಟೇಬಲ್ 6 ಮಾಡಲ್ ಬಾಕ್ಸ್ ಇದೆ, ಒಂದು 2 ಸ್ವಿಚ್, 2 ಸಾಕೆಟ್ ಬರುತ್ತೆ. ಈ ಕಡೆ ಹೋದರೆ ಬೆಡ್ ಸೈಡಲ್ಲಿ ಬಂದ್ಬಿಟ್ಟು 6 ಮಾಡಲ್ ಬಾಕ್ಸು, ಸ್ವಿಚ್ಚು, ಸಾಕೆಟು, ರೆಗ್ಯುಲೇಟ್ರ್ ಬರುತ್ತೆ. ಇನ್ನು ಈ ಕಡೆ ಡಾಟಾ ಪಾಯಿಂಟ್ಗೆ ಒಂದು 3 ಮಾಡಲ್ ಬಾಕ್ಸು ಹಾಕ್ಬೇಕಿದೆ, ಕನೆಕ್ಷನ್ ಮಾಡಬೇಕು ಇವಾಗ. ಮತ್ತು ಈ ಕಡೆ ಹೋದರೆ AC ಪಾಯಿಂಟ್ ಸಮೇತ ಇದೆ ನೋಡಿ. ಇಲ್ಲಿಂದ ಕನೆಕ್ಷನ್ ಮಾಡಬೇಕಿದೆ. ಒಂದು ಇನ್ಕಮಿಂಗ್ ಅಂದರೆ ಇಲ್ಲಿಂದ ಔಟ್ಗೋಯಿಂಗು ಒಂದೇ ಲೂಪಿಂಗ್ ಮಾಡಿದ್ದಾರೆ ಇಲ್ಲಿ. ಇಷ್ಟು ಮಾಡ್ಬೋದು. ಮತ್ತು ಇಲ್ಲಿ AC-ಗೆ ಅಷ್ಟೇ DP ಸ್ವಿಚ್ 20 amps ಸ್ವಿಚ್ ತಗೊಂಡಿದ್ವಿ. ಇಲ್ಲಿ ಫೆರೂಲ್ ಹಾಕ್ಬಿಟ್ಟು ಕನೆಕ್ಷನ್ ಮಾಡಬೇಕು ಇವಾಗ. ನೆಕ್ಸ್ಟ್ ಮಾಡೋಣ.
ಇಲ್ಲೋದ್ರೆ ಬಾಲ್ಕನಿ ಲೈಟ್ ಪಾಯಿಂಟ್ ಒಂದು 2 ಮಾಡಲು ಇನ್ಕಮಿಂಗು ಮತ್ತು ಔಟ್ ಗೋಯಿಂಗ್ ಸರ್ಕ್ಯೂಟು ಬಂದಿದೆ ನೋಡಿ, ಎಲ್ಲ 1.5 ಸರ್ಕ್ಯೂಟ್ ಬಂದಿದೆ. ಬನ್ನಿ ಬಾಲ್ಕನಿ ಲೈಟ್ ಪಾಯಿಂಟು ನೋಡೋಣ. ವಿವೋ ಇಲ್ಲೋದ್ರೆ ಇದು ಬಾಲ್ಕನಿ ಲೈಟ್ ಪಾಯಿಂಟು ಒಂದು ವಾಲಲ್ಲಂತೂ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದ್ದರೆ ಬನ್ನಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಹಾಲಲ್ಲಿ ಆಲ್ರೆಡಿ ತೋರಿಸಿದ್ವಲ್ಲ 6 ಮಾಡಲ್ ಬಾಕ್ಸ್ಗೆ, ಪ್ಲಸ್ ಇಲ್ಲಿ AC ಪಾಯಿಂಟು ಸಮೇತನೂ ಕನೆಕ್ಷನ್ ಕೊಟ್ಟಿದ್ದೀವಿ ನೋಡಿ. ಇನ್ಕಮಿಂಗ್ ಏನು ಬಂದಿರುತ್ತಲ್ವ ಆ ಬಂದಿರೋವಂಥ ಸರ್ಕ್ಯೂಟಿಗೆ ಕಂಪಲ್ಸರಿ ಫೆರೂಲು ಪ್ಲಸ್ ಲೆಗ್ಸ್ ಇಷ್ಟು ಹಾಕ್ಬಿಟ್ಟು ನಾವು ಕನೆಕ್ಷನ್ ಅಂತ ಮಾಡಬೇಕು. ನೆಕ್ಸ್ಟ್ ಇವಾಗ ಆಲ್ರೆಡಿ ಕನೆಕ್ಷನ್ ಆಗಿದೆ, ಸ್ಕ್ರೂ ಫಿಕ್ಸ್ ಮಾಡೋದು ನಾವು, ಪ್ಲೇಟ್ ಅಂತ ಫಿಕ್ಸ್ ಮಾಡೋ ಅಂತ ಬಂದಿದ್ವಿ. ಪ್ಲೇಟು ಸ್ಕ್ರೂ ಫಿಕ್ಸ್ ಮಾಡಿದೆ. ಸ್ಕ್ರೂ ಡ್ರೈವರಲ್ಲಿ ಒಂದೆರಡು ಥ್ರೆಡ್ಡು ನಾವು ಫಿಕ್ಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು ಸ್ಕ್ರೂ ಮಿಷಿನಲ್ಲಿ ಬೇಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಕ್ರೂ ಆಗ್ತಾಯಿದೆ ನೋಡಿ. ಸ್ಕ್ರೂ ಹಾಕ್ಬಿಟ್ಟು ಅಂದರೆ ನೆಕ್ಸ್ಟ್ ನಮಗೆ ಮಿಷಿನಲ್ಲಿ ಬೇಗ ಫಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಮಾಡ್ತಾಯಿದ್ದೆ ನೋಡಿ ನಮ್ಮ ಹುಡುಗ ಇವಾಗ. ಮತ್ತು ಇತ್ತು ಸ್ಪಿರಿಟ್ ಲೆವೆಲೆಲ್ಲ ಚೆಕ್ ಮಾಡ್ಕೊಂಡೆ ಮಾಡಬೇಕು. ಇದಕ್ಕೆ ನೋಡಿ ಸ್ಕ್ರೂ ಮಿಷಿನಲ್ಲಿ ಬ್ಯಾಟ್ರಿ ಚಾರ್ಜರ್ ಇದು, ಪವರ್ ಸಪ್ಲೈ ಇಲ್ಲ, ಬ್ಯಾಟ್ರಿ ಚಾರ್ಜಿಂಗಿಂದ ಸ್ಕ್ರೂ ಫಿಕ್ಸ್ ಮಾಡೋದು. ಈ ಥರ ಮಿಷಿನ್ ಇದ್ದರೆ ನಮಗೆ ಕೆಲಸ ಅಂತ ಬೇಗ ಆಗುತ್ತೆ. ಸ್ಕ್ರೂ ಯಾವುದೇ ಸ್ಕ್ರೂ ಫಿಕ್ಸ್ ಮಾಡೋಕ್ಕಾಗಿ ನಮಗೆ ಈಸಿಯಾಗಿ ಬೇಗ ಕೆಲಸ ಆಗುತ್ತೆ ಈ ಮಿಷಿನಲ್ಲಾದರೆ. ನೋಡಿ ಸ್ಕ್ರೂ ಡ್ರೈವರ್ಗಿಂತ ಇದು ಒಂದು ಮಿಷಿನ್ ಅಂತೂ ಬೆಟ್ರೆ ನಮಗೆ. ಫಿಕ್ಸ್ ಮಾಡ್ಕೊಬಿಟ್ಟೆ ಮತ್ತು ನೆಕ್ಸ್ಟ್ ಇಲ್ಲಿ ಪ್ಲೇಟ್ ಫಿಕ್ಸ್ ಮಾಡೋದು ಮತ್ತು ಸ್ಪಿರಿಟ್ ಲೆವೆಲಲ್ಲಿ ಲೆವೆಲ್ ಚೆಕ್ ಮಾಡ್ಕೋಬೇಕು. ಲೆವೆಲ್ ಚೆಕ್ ಮಾಡ್ಕೊಂಡು ಎರಡೂ ಪ್ಲೇಟು ಒಂದೇ ಲೆವೆಲಲ್ಲಿ ಬರಬೇಕು. ನೋಡ್ತಾರಲ್ಲ ಲೆವೆಲ್ ಚೆಕ್ ಮಾಡ್ತೀವಿ. ಈ ಲೆವೆಲಲ್ಲಿ ಒಂದು ವಾಟರ್ ಲೆವೆಲ್ ಅಂತ ಸೆಂಟ್ರ್ ಮಧ್ಯದಲ್ಲಿ ಕರೆಕ್ಟಾಗಿ ಲೆವೆಲ್ ಬಂದಾಗ ನಮಗಲ್ಲಿ ಒಂದೇ ಲೆವೆಲ್ ಇದೆ ಅನ್ನೋದ್ಬಿಟ್ಟು ನಮಗೊಂದು ಐಡೆಂಟಿಫೈ ಸಿಗುತ್ತೆ. ಇಷ್ಟು ಫಿಕ್ಸ್ ಆಗಿದೆ. ಈಗ ನೋಡಿ ಕವರ್ ಸಮೇತ ಹಾಕ್ತಾಯಿದ್ದೀವಿ. ಕವರ್ ಸಮೇತ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಇನ್ನೊಂದು ಟೈಮ್ ಚೆಕ್ ಮಾಡ್ತಾಯಿದ್ದೀವಿ ನೋಡಿ, ಸ್ಪಿರಿಟ್ ಲೆವೆಲ್ ಹಾಕ್ಬಿಟ್ಟು. ಇವಾಗ ಕನ್ಫರ್ಮಾಗಿ ನಮಗೆ ಗೊತ್ತಾಗಿದೆ ಇದು ಒಂದೇ ಲೆವೆಲ್ಗೆ ಎರಡೂ ಪ್ಲೇಟು ಒಂದೇ ಲೆವೆಲ್ಗೆ ಕೂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಇಷ್ಟು ಹೇಳ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.